ಹಲೋ ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಆಕ್ಷನ್ನಲ್ಲಿ ಮಂಕಾಗಿ ಕೂತಿದ್ದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಫಾರ್ಮ್ಗೆ ಬಂದ ರೀತಿ ಕಾಣ್ತಾ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ 3 ಪ್ಲೇಯರ್ಸ್ಗಳನ್ನು ಆರ್ ಸಿ ಬಿ ತೊಗೊಂಡಿದ್ದಾರೆ. ಸೊ ಹಾಗಾದರೆ ಯಾರ್ಯಾರನ್ನು ತೊಗೊಂಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಪಟ ಅಂತ ಶುರು ಮಾಡೋಣ. ಆರ್ ಸಿ ಬಿ ಮೊದಲಿಗೆ ಯಾರನ್ನು ತೊಗೊಂಡಿದ್ದಾರೆ ಅಂತ ನೋಡೋದಾದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋ ಇಂಗ್ಲೆಂಡ್ನ ಫಿಲಿಪ್ ಸಾಲ್ಟ್ ಅವರನ್ನು ತೊಗೊಂಡಿದ್ದಾರೆ. ಇದು ಆ್ಯಕ್ಚುಲಿ ಗುಡ್ ಬೈ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಜೊತೆ ಪ್ರಾಬಬ್ಲಿ ಇವರು ಓಪನಿಂಗ್ ಮಾಡ್ತಾರೆ ಅಂತ ಅನಿಸುತ್ತೆ. ಇದೊಂದು ಒಳ್ಳೆ ಬೈ ಅಂತಲೇ ಹೇಳ್ತೀನಿ ನನ್ನ ಲೆಕ್ಕದಲ್ಲಿ ಹೇಳಬೇಕು ಅಂದರೆ. ಸೊ ಅದಾದ ಬಳಿಕ ಜಿತೇಶ್ ಶರ್ಮಾಗೆ ಹೋಗ್ತಾರೆ, ವಿಕೆಟ್ ಕೀಪರ್ ಬ್ಯಾಟರು ಇಂಡಿಯಾ ಕಡೆ. ಸೊ ಇವರಿಗೆ 11 ಕೋಟಿ ಕೊಡ್ತಾರೆ. ಸೊ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತೇನೋ ಅಂತ ಅನಿಸ್ತಾ ಇದೆ. ಸೊ ಇದೇ ಬೆಲೆನ ರಾಹುಲ್ಗೂ ಕೂಡ ಬಿಡ್ ಮಾಡ್ಬೋದಾಗಿತ್ತು ಅಂತ ಕೂಡ ಒಂದು ಫೀಲಿಂಗ್ ಬರ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು ಜಾಶ್ ಹೇಸಲ್ವುಡ್ಡನ್ನು ಮತ್ತೆ ತೊಗೊಂಡಿದ್ದಾರೆ. ಸೊ ಒಂದೊಳ್ಳೆ ಆಪ್ಷನ್ ಆಗ್ಬೋದು ಜಾಶ್ ಹೇಸಲ್ವುಡ್ ಬಾಲಿಂಗು. ಸೊ ಚೆನ್ನಾಗಿರುತ್ತೆ ಅವ್ರದ್ದು. ನಾಟ್ ಅ ಬ್ಯಾಡ್ ಬೈ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ ಈ ಬೈಸು. ಫಿಲಿಪ್ ಸಾಲ್ಟ್ ಒಂದು ಟಾಪ್ ಬೈ ಅಂತಲೇ ಹೇಳ್ಬೋದು. ಡಿಸ್ಟ್ರಕ್ಟಿವ್ ಓಪನರ್ ಅವರು. ಸೊ ಆರ್ ಸಿ ಬಿಗೆ ಬೇಕಾಗುತ್ತೆ ಅದು. ಕೊಹ್ಲಿ ಜೊತೆ ಇವರು ಓಪನಿಂಗ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತ ಅನಿಸ್ತಾ ಇದೆ. ಸೊ ಇಷ್ಟೊತ್ತು ಸುಮ್ಮನೆ ಕೂತಿದ್ದ ಆರ್ ಸಿ ಬಿ ಇವಾಗ ಬೈ ಮಾಡೋದಕ್ಕಂತೂ ಸ್ಟಾರ್ಟ್ ಮಾಡಿದೆ. ಸೊ ಚೆನ್ನಾಗಿ ಬೈ ಮಾಡಲಿ ಅಂತ ಆಶಿಸೋಣ ನಾವು. ಸೊ ಎಲ್ಲ ಗುಡ್ ಪ್ಲೇಯರ್ಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ. ಸೊ ಮುಂದೆ ಅದೇ ರೀತಿ ಆಗದೇ ಇರಲಿ ಅಂತ ನಾವು ಆಶಿಸೋಣ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಈಗಂತೂ ಸದ್ಯಕ್ಕೆ ಫಾರ್ಮ್ಗೆ ಬಂದಾಗೆ ಕಾಣ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ ಆರ್ ಸಿ ಬಿ ಮುಂದೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಸೊ ಆಕ್ಷನ್ ಅಪ್ಡೇಟ್ ಅಂತ ಕೊಡ್ತಾ ಇರ್ತೀವಿ. ನಾಳೆ ಯಾರ್ಯಾರು ಯಾವ್ಯಾವ ತಂಡಕ್ಕೆ ಹೋಗಿದ್ದಾರೆ ಅಂತ ಕಂಪ್ಲೀಟ್ ಡೀಟೇಲ್ಸನ್ನು ಹಾಕ್ತೀವಿ. ಸೊ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲನ್ನು.